ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಬ್ಬಳ್ಳಿ ಉಪ ಕಾರಾಗೃಹದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹದೇವ್ ನಾಯ್ಕ ನೇತೃತ್ವದಲ್ಲಿ ತನಿಖೆ ಆರಂಭ ಆಗಿದೆ. ಹೌದು, ಕಾರಾಗೃಹಗಳಲ್ಲಿ ರಾಜಾತಿಥ್ಯ ಪ್ರಕರಣ ರಾಜ್ಯದಲ್ಲಿ ಸದ್ದುಗದ್ದಲವನ್ನೇ ಎಬ್ಬಿಸಿತ್ತು. ಕಟ್ಟುನಿಟ್ಟಿನ ಕ್ರಮಕ್ಕೂ ಕೂಡ ಆಗ್ರಹ ಬಂದಿತ್ತು. ಸುಪ್ರೀಂ ಕೋರ್ಟ್ ಇದರ ಬಗ್ಗೆ ಧ್ವನಿ ಎತ್ತಿತ್ತು. ನೋಡಿ, ಈ ನಿಟ್ಟಿನಲ್ಲಿ ಮಹದೇವ್ ನಾಯ್ಕ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದೆ. ಬಹಳ ಮುಖ್ಯವಾದಂತಹ ಘಟನೆ ಇದು ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಯಾಕಂದರೆ ಈಗಾಗಲೇ ತನಿಖೆಯನ್ನು ಆರಂಭ ಮಾಡಿರುವಂತಹ ಮಹದೇವ್ ನಾಯಕ್ ಸಿಬ್ಬಂದಿಯಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ತನಿಖಾಧಿಕಾರಿಗಳ ಭೇಟಿ ಕೂಡ ಕಾರಾಗೃಹಕ್ಕಾಗಿದೆ. ಜೈಲಿನಲ್ಲಿ ಮಾದಕ ವಸ್ತು ಸೇವನೆಯ ವಿಡಿಯೋ ವೈರಲ್ ಆದ ಹಿನ್ನೆಲೆಯಲ್ಲಿ ಇವು ಗಂಭೀರ ಪ್ರಕರಣಗಳು ಅಂತ ಅನ್ನಿಸ್ಕೊಳ್ತವೆ. ಧಾರವಾಡ ಜಿಲ್ಲಾ ಕೇಂದ್ರ ಕಾರಾಗೃಹ ಅಧೀಕ್ಷಕ ಮಹದೇವ್ ನಾಯ್ಕ್ ಅವರು ತನಿಖೆಯನ್ನು ಆರಂಭ ಮಾಡಿದ್ದಾರೆ. ಮಾಹಿತಿಯನ್ನು ಪ್ರಾಥಮಿಕ ಹಂತದಲ್ಲಿ ಪಡೆದುಕೊಂಡಿದ್ದಾರೆ. ಎಡಿಜಿಪಿ ಅಲೋಕ್ ಕುಮಾರ್ ಭೇಟಿ ನೀಡಿ 3 ದಿನಗಳಲ್ಲಿ ಮಾದಕ ವಸ್ತು ಹಾಗೆಯೇ ಸೇವನೆ ಮಾಡುವಂತಹ ವಿಡಿಯೋಗಳು ವೈರಲ್ ಆಗಿತ್ತು. ಈ ಸಂಬಂಧ ಕಟ್ಟುನಿಟ್ಟಿನ ಕ್ರಮಕ್ಕೆ ಆಗ್ರಹ ಬಂದಿತ್ತು. ಸೂಕ್ತ ರೀತಿಯ ತನಿಖೆ ಆಗಬೇಕು ಅನ್ನುವಂಥ ಆದೇಶ ಬಂದಿತ್ತು. ಆ ನಿಟ್ಟಿನಲ್ಲಿ ಮಹದೇವ್ ನಾಯ್ಕ್ ಸಿಬ್ಬಂದಿಯಿಂದ ಸದ್ಯ ಪ್ರಾಥಮಿಕ ಹಂತದಲ್ಲಿ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಕಲ್ಮೇಶ್ ನೀಡ್ತಾ ಹೋಗ್ತಾರೆ. ಕಲ್ಮೇಶ್, ಹುಬ್ಬಳ್ಳಿ ಉಪ ಕಾರಾಗೃಹದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹದೇವ್ ನಾಯ್ಕ್ ಅವರು ಯಾವಾಗ ಭೇಟಿ ಕೊಟ್ಟಿದ್ದಾರೆ? ಪ್ರಾಥಮಿಕ ಹಂತದಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ತನಿಖೆ ಹೆಂಗ ಸಾಗಿದೆ? ಶಿವಶ್ರೀ, ಹುಬ್ಬಳ್ಳಿಯ ಸಬ್ಜೆಕ್ಟ್ನಲ್ಲಿ ಕೈದಿಗಳಿಗೆ ರಾಜ್ಯಾದ್ಯಂತ ಮರ್ಯಾದೆ ಸಿಗ್ತದೆ ಮತ್ತು ಅಲ್ಲಿ ಡ್ರಗ್ಸ್ ಇರುತ್ತೆ, ಮಾದಕ ವಸ್ತುಗಳು ಸಪ್ಲೈ ಆಗ್ತಿರೋ ಬಗ್ಗೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಜೊತೆಗೆ ಏನು ನವೆಂಬರ್ 13ರಂದು ಮಲಿಕ್ ಜಾನ್ ಎಂಬ ರೌಡಿ ಶೀಟರ್ ಕೊಲೆ ಆಗಿತ್ತು ಆ ಹುಬ್ಬಳ್ಳಿಯ ಬೆಂಡಿಗಿರಿ ಪೊಲೀಸ್ ವ್ಯಾಪ್ತಿಯ ಪ್ರಕರಣ. ಆ ಪ್ರಕರಣ ಸಂಬಂಧಪಟ್ಟಂತೆ ಮಲಿಕ್ ಜಾನ್ ಕೊಲೆ ಆರೋಪಿಗಳಿಗೆ ಸಾಕಷ್ಟು ರೀತಿಯ ಬಾಜು ಮಾತುಗಳನ್ನ ಮರ್ಯಾದೆಯನ್ನು ಕೊಡ್ತಾ ಇದ್ದಾರೆ ಮತ್ತು ಅವರಿಗೆ ಬೇಕಾಬಿಟ್ಟಿ ಮಾದಕ ವಸ್ತುಗಳು ಡ್ರಗ್ಸ್ ಗಳನ್ನ ಸಪ್ಲೈ ಆಗ್ತಿರೋ ಬಗ್ಗೆ ಆರೋಪಕ್ಕೆ ಬಂದ ಹಿನ್ನೆಲೆಯಲ್ಲಿ ಇವತ್ತು ಹುಬ್ಬಳ್ಳಿಗೆ ಧಾರವಾಡದ ಜೈಲಿನ ಸುಪರ್ಡೆಂಟ್ ಅಂತ ಮಾಧವ್ ನಾಯ್ಕ್ ಸೇರಿದಂತೆ ಇನ್ನೋರ್ವ ಅಧಿಕಾರಿ ಅಂದ್ರೆ ಆ ಸಿಬ್ಬಂದಿ ಧಾರವಾಡ ಜೈಲಿನ ಸಿಬ್ಬಂದಿ ನೇತೃತ್ವದಲ್ಲಿ ಇಬ್ಬರ ದ್ವಿಸದಸ್ಯ ತಂಡದ ಒಂದು ಸಮಿತಿಯ ಒಂದು ತನಿಖೆಯನ್ನು ಮಾಡ್ತಾ ಇದೆ. ತನಿಖೆ ಈ ಒಂದು ತನಿಖೆ ಮೊದಲ ಹಂತವಾಗಿ ಪ್ರಾಥಮಿಕ ಹಂತವಾಗಿ ವಿಡಿಯೋ ವೈರಲ್ ಆದ ಬಗ್ಗೆ ವಿಡಿಯೋ ನಿಜಾನ ಹೌದಾ ಅಲ್ವಾ ಅನ್ನೋ ಬಗ್ಗೆ ಒಂದು, ಇನ್ನೊಂದು ಅಲ್ಲಿ ಮಲಿಕ್ ಜಾನ್ ಕೊಲೆ ಆರೋಪಿಗಳಿಗೆ ಯಾವ ರೀತಿಯಾಗಿ ಸಪ್ಲೈ ಆಗ್ತದೋ ಡ್ರಗ್ಸ್ ಇರುತ್ತೆ, ಅಲ್ಲೇ LED ಟಿವಿ ಇರ್ಬೋದು, ಡ್ರಗ್ಸ್ ಇರ್ಬೋದು, ಸಿಗಾರೆಟ್ ಇರ್ಬೋದು, ಯಾವ ರೀತಿ ಸಪ್ಲೈ ಆಯ್ತು ಮತ್ತು ಯಾರು ಮಾಡಿರೋ ಬಗ್ಗೆನೂ ಅಲ್ಲೇ CCTV ಫುಟೇಜ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ ಮತ್ತು ಅಲ್ಲಿಯ ನಿಯೋಜನೆ ಮಾಡಿದ ಸಿಬ್ಬಂದಿಗಳನ್ನ ಎನ್ಕ್ವೈರಿ ಮಾಡ್ತಕ್ಕಂಥ ಕೆಲಸವನ್ನ ಪ್ರಾಥಮಿಕ ಹಂತದಲ್ಲಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದ್ ಕಡೆ ಹುಬ್ಬಳ್ಳಿ ಈ ರೀತಿಯಾದಂತ ಕೈದಿಗಳಿಗೆ ರಾಜ್ಯಾದ್ಯಂತ ಸಿಗೋದು ಇದು ಮೊದಲೇ ಅಲ್ಲ. ಈ ರೀತಿ ಹೆಗ್ಗ ಎಲ್ಲ ಸಿಗ್ತದೆ. ಜೊತೆಗೆ ಮಾಧವ್ ನಾಯ್ಕ್ ಸಾಕಷ್ಟು ತನಿಖೆ ಆರಂಭ ಮಾಡಿದ್ದಾರೆ. ಇನ್ನು ಕೆಲವೇ ಸಮಯದಲ್ಲಿ ಬೆಳಗಾವಿ ಏನು ಕಾರ್ಯಾಗಾರದ DGP ಭೇಟಿ ಕೊಡ್ತಾ ಇದ್ದಾರೆ. ಅವರು ಒಂದು ಇಡೀ ಪ್ರಕರಣ ಬಗ್ಗೆ ತನಿಖೆಯನ್ನು ಮಾಡ್ತಾರೆ ಮತ್ತು ಈಗ ಪ್ರಾಥಮಿಕ ಹಂತವಾಗಿ ಏನ್ ತನಿಖೆ ಮಾಡಿದ್ರೆ ಆ ವರದಿಯನ್ನ ತೆಗೆದುಕೊಂಡು ಮುಂದಿನ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ದಿವ್ಯಾಶ್ರೀ, ಥ್ಯಾಂಕ್ ಯು ಮಾಹಿತಿಗಾಗಿ ಕಲ್ಮೇಶ್. ಇಲ್ರಿ, ಎನ್ಕ್ವೈರಿ ಟೀಮ್ನಾಗ ತೋಡ್ರಿ ನೀವು ಅವ್ರ ಮಾತು ಕೇಳ್ತಾರನೆ ದಾರಿ ತಪ್ಪಿಸ್ತಾರ ನಮಗವರು ಕೈ ಬರ್ತೈತಿ ತಗೋದ ಎನ್ಕ್ವೈರಿ ಟೀಮ್